ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು ಅಂತ ಆ ಮಾತು ಏಟು ದಿಟಾಕಲ್ಲ. ಲಾರಿಗುಡಿ ಕಾಲಿಟ್ ಮ್ಯಾಕೆ ನಮ್ ಮನೆ ನೋಡಿದ ತಕ್ಷಣ ಮನ್ಸೆಲ್ಲ ಒಂಥರ ತಣ್ಣಗಾಗ್ಬಿಡ್ತಕಲ್ಲ. ತಣ್ಣಗಾಯ್ತದ ಅಂತ ಹೇಳ್ಬಿಟ್ಟು ರೋಡಲ್ಲಿ ಬರ್ಬೇಕಾರೆ ಅವ್ರವ್ರಿಗೆಲ್ಲ ಉಕ್ಕ ಬಂದೆ. ಬಾಮೈದ, ನಾನು ಯಾರಿಗೆಲ್ಲ ಬೈದಿದ್ದು? ನಾ ಬೈದಿದ್ದು ಕುಡುಕರಿಗೆ. ಈ ಕುಡುಕರು ಎಣ್ಣೆ ಹೊಡಿತಾರೆ, ಆಮೇಲೆ ಗಾಡಿ ಮ್ಯಾಕ್ ಹತ್ಕೊಂಡು ಬುರೋ ಅಂತ ಮೋಟರ್ ಎತ್ಕೊಂಡು ಮೈ ಮೇಲೆ ಬರ್ತಾರೆ, ಕುಡ್ಕತಾರೆ, ತೂರಾಡ್ಕೊ ಬಂದು ಬೋರಿಗೆ ಬೀಳ್ತಾರೆ. ಏನ್ಲ ಇವ್ರು ಬಾಳ ಅಲ್ಲ. ಮನೆಯಲ್ಲಿ ಒಂದಷ್ಟು ಜೀವಗಳು ಇವ್ರಿಗೋಸ್ಕರ ಕಾಯ್ತಿರ್ತಾರೆ ಅನ್ನೋ ಜ್ಞಾನ ಬೇಡವಾ? ಈಗ ನಮ್ಮ ಅಪ್ಪ ಏನೇ ನೋಡು, ಮದ್ವೆಗೆ ಬಂದು ಹಿಂಗೆ ಅವಳಿ ಇಟ್ಬಿಟ್ರು. ಅದಕ್ಕೆ ಕಲ ಚಿಕ್ಕ ವಯಸ್ಸಿಂದ ಇದನ್ನ ನೋಡಿ ನೋಡಿ ನಂಗೆ ಹುಡುಕ್ರಂದ್ರೆ ಸಾಕು, ಬೈತೀನಿ ಕಲ ನಾನು. ಹೋಗ್ಲಿ ಬಿಡು ಬಾವ, ಪಾಪ ಏನೋ ಎಂಜಾಯ್ಮೆಂಟ್ ಕುಡಿತಾರೆ, ಅವ್ರ ಮನ್ಸಲ್ಲಿ ಏನ್ ನೋವು ಇರುತ್ತೆ ಯಾರಿಗೆ ಗೊತ್ತು. ನೋವು ಯಾರಿಗಿಲ್ಲ ಕಲ. ನಿನ್ ಲೆಕ್ಕದಲ್ಲಿ ನೋವನ್ನ ಕುಡಿದ್ಬಿಟ್ಟು ಬೇರೆಯವ್ರಿಗೂ ನೋವು ಕೊಡ್ಲಿ ಅಂತವಾ? ನಾನು ಕುಡ್ಕರನ್ನ ಬೇಕಾದ್ರೆ ಕ್ಷಮಿಸ್ಬಿಡ್ತೀನಿ ಕಲ. ಆದ್ರೆ ಕುಡಿಸ್ತಾರಲ್ಲ ಅಂಥವ್ರನ್ನ ಮಾತ್ರ ಕ್ಷಮಿಸಕ್ಕಿಲ್ಲ ಕಲ. ಹಂಗೆ ಮಣ್ಣಿಗೆ ಹಾಕೊಂಡು ತುಳಿದು ಬಿಡ್ತೀನಿ. ಯಾಕೆ ಯಾಕೆ ಅಂತ ಯಾಕೆ ಅಂತ ಕೇಳ್ತಿಯಲ್ಲ ಬಾಮಿದ. ಈಗ ಕುಡ್ಸೋರ್ ಇದ್ರೆ ತಾನೇ ಇವ್ರು ಕುಡ್ಕರಾಗೋದು. ಅಲ್ಲ ಬಾವ, ಯಾರೋ ಪಾಪ ಅಂತ ತಂದು ಕೊಡ್ತಾರೆ, ಅದಕ್ಕೆ ನೀನ್ ಕೋಪ ಮಾಡ್ಕೊಳಕ್ ಆಯ್ತದ? ತಪ್ಪಲ್ವಾ? ತೆಪ್ಪುಕಲ್ಲ. ಅಲ್ಲ, ಕುಡಿಯೋದು ತೆಪ್ಪು ಅಂದ್ರೆ ಕುಡ್ತಕ್ ಸಪೋರ್ಟ್ ಮಾಡೋದೈತಲ್ಲ, ಅದು ಇನ್ನೂ ದೊಡ್ಡ ತಪ್ಪು. ಅದಾಗೋ ನಮ್ಮಪ್ಪಯ್ಯ ಪಾಪ ವಯಸ್ಸಾಗೋದಕ್ಕಲ್ಲ, ಈಗ ಕುಡಿದ್ರೆ ಎಲ್ಲಿ ಹೋಯ್ತೀವಿ, ಏನ್ ಮಾಡ್ತೀವಿ ಅನ್ನೋ ಜ್ಞಾನ ಏನೇ ಇರಕ್ಕಿಲ್ಲ. ಅವ್ರ ಆರೋಗ್ಯ ಬೇರೆ ಸರಿ ಇಲ್ಲಕ್ಕಲ್ಲ. ಹಿಂಗೆ ಕುಡಿದ್ರೆ ಏನಾಗ್ಬೇಕು ಹೇಳು? ಅದ್ರಾಗೂ ನಮ್ಮ ಅಪ್ಪನಿಗೆ ಎಣ್ಣೆ ಕುಡ್ಸೋರು ಸಿಗ್ಬೇಕಲ್ಲ, ಹಂಗೆ ಮೆಟ್ರೆ ಮ್ಯಾಗ ಕಾಲಿಟ್ಟು ಇಸ್ಕೊಬಿಡ್ತೀನಿ. ಹೋಗ್ಲಿ ಬಿಡು ಬಾವ, ಈ ಮಿಡ್ ನೈಟ್ ಅಲ್ಲಿ ಈ ಡೈಲಾಗ್ ಎಲ್ಲ ಬೇಕಾ? ಸ್ವಲ್ಪ ಸಮಾಧಾನ ಮಾಡ್ಕೊ. ಹಂಗಂದ್ಯಾ? ಸರಿ ಬಿಡು. ಅಲ್ಲಿ ನೋಡ್ಲಾ ನಮ್ಮ ಅಪ್ಪಯ್ಯ ಏಟೊಂದು ಅಚ್ಚುಕಟ್ಟಾಗಿ ಮಲಗವ್ರೆ ಅಂತ. ಹಿಂಗ್ ನೋಡಕ್ಕೆ ಒಂಥರ ಖುಷಿ ಆಯ್ತೈತೆ. ಇವತ್ತು ಯಾರು ಎಣ್ಣೆ ತಂದು ಕೊಟ್ಟಿಲ್ಲ ಅನ್ಸುತ್ತೆ. ಯಾವರಣೆಲ್ಲೂ ಪುಣ್ಯನೇ ಬಾಬಾ. ಬಾ ಹೋಗು. ಅಪ್ಪಯ್ಯ, ಯಾರದು? ಶಿವು ಉಂಡಾ? ಹೂನಪ್ಪ, ಉಂಡು ಹಂಗೆ ಮಲಗಿದ್ನಿ. ಶಾಸ್ತ್ರ ಎಲ್ಲ ಆಯ್ತಾ? ಆಯ್ತಪ್ಪಯ್ಯ, ನೀನು ನೋಡ್ಕೋಬೇಡ. ಅದು ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಅಲ್ಲಿ ಜನ ಎಲ್ಲ ಒಂಥರ ಮಾತಾಡೋರು,